बटनगौड़ा पाटिल यत्नाळ घर वापसी हाथ छोड़ रहे हैं ಇನ್ನೇನ ಇದೆ ಬೇರೆ ಈ ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆನೂ ಇಲ್ಲ, ಗೃಹ ಸಚಿವರು ಅನ್ನೋರು ಇಲ್ಲೇ ಇಲ್ಲ. ದಿನನಿತ್ಯ ರೇಪ್ ಆಗಲಿ, ರೇಪ್ ಆದರೆ ಏನಂದ್ರು, ಇಷ್ಟು ದೊಡ್ಡ ನಗರದಲ್ಲಿ ಅದು ಕಾಮನ್ ಅಂತಂದ್ರು, ಬೆಂಗಳೂರಲ್ಲಿ ಕಾಮನ್ ಅಂದರು. ಮತ್ತು ಅಂಕಿ ಅಂಶ ಕೊಡ್ತಾರೆ. ಹಿಂದೆ 110 ಆಯಿತು, ಈಗ 90 ಇದೆ ಅಂತೇಳಿ ಅಂಕಿಅಂಶ ಕೊಡ್ತಾರೆ. ನಾವು ಒಂದು ಬದಲಾವಣೆ ತರ್ತೀರಿ ರಾಜ್ಯದಲ್ಲಿ ಅಂತ ಅಧಿಕಾರಕ್ಕೆ ಬಂದಂಥ ಕಾಂಗ್ರೆಸ್ಸು ಇವತ್ತು ಇಡೀ ಕರ್ನಾಟಕದಲ್ಲಿ ಕಾನೂನು ಸುವ್ಯವಸ್ಥೆ ಕೈ ಚೆಲ್ಲಿ ಬಿಟ್ಬಿಟ್ಟಿದ್ದಾರೆ. ಆದ್ದರಿಂದ ಈ ಸರ್ಕಾರದ ಮೇಲೆ ಯಾರಿಗೂ ಭರವಸೆ ಇಲ್ಲ. ಜನ ಇವತ್ತು ಈ ಸರ್ಕಾರ ಯಾವಾಗ ತೊಲಗುತ್ತೋ, ಯಾವಾಗ ಈ ಬೆಲೆ ಏರಿಕೆ ನಿಲ್ಲುತ್ತೋ ಅನ್ನೋ ಯೋಚನೆಯಲ್ಲಿ ಈ ಜನ ಇದ್ದಾರೆ. ಅದರಿಂದ ಈ ಸರ್ಕಾರ ಕಾನ್ಫಿಡೆನ್ಸ್ ಕಳ್ಕೊಂಬಿಟ್ಟಿದೆ. ಇದು ಔಟ್ ಗೋಯಿಂಗ್ ಗೌರ್ಮೆಂಟ್, ಸ್ಟೇಬಲ್ ಗೌರ್ಮೆಂಟ್ ಅಲ್ಲ, ಇದು ಔಟ್ ಗೋಯಿಂಗ್ ಗೌರ್ಮೆಂಟ್. ಔಟ್ ಗೋಯಿಂಗ್ ಹೋಗೋವಾಗ ಏನೇನು ಮಾಡಬೇಕು ಅಷ್ಟೆಲ್ಲ ಲೂಟಿ ಹೊಡ್ಕೊಂಡು ಹೊರಟೋಗ್ತಾರೆ. ವಿಪಕ್ಷ ನಾಯಕರಿದ್ದಾರೆ ಬೆಳಗಾವಿ ದೊಡ್ಡ ಜಿಲ್ಲೆ, ಬೆಳಗಾವಿಯಲ್ಲಿ ಹೆಚ್ಚಿನ ಶಾಸಕರು ಯಾವ ಪಕ್ಷಕ್ಕೆ ಬರ್ತಾರೆ ಆ ಸರ್ಕಾರ ಬರುತ್ತೆ. ಸೊ ಹಾಗಾಗಿ ನಿಮ್ಮ ಬೆಳಗಾವಿ ಜಿಲ್ಲೆ ಬನ ರಾಜಕಾರಣ, ಈ ಶಾಸಕರ ಮಧ್ಯೆ ಇರ್ತಕ್ಕಂಥ ಹೊಂದಾಣಿಕೆ ರಾಜಕಾರಣ ಇದಕ್ಕೆ ಬೇಕಾಗುವಂಥ ಕೆಲಸ ಆಗಿರ್ಬೋದು, ನಿಮ್ಮ ಪಕ್ಷದ ನಾಯಕರು ಒಂದು ಗುರುತಿಸುವಂಥ ಕೆಲಸ ಆಗಿರ್ಬೋದು, ಈ ಕೆಲಸ ಆಗುತ್ತಾ ಅಂತ ಅಲ್ಲ. ಇನ್ನೂ ಚುನಾವಣೆ ಭಾಳ ದೂರ ಇದೆ. ಈಗ ರಾಜ್ಯ ಅಧ್ಯಕ್ಷರು ಇವೆಲ್ಲ ಫೈನಲೈಸ್ ಆದ ತಕ್ಷಣವೇ ಕೂಡ ಎಲ್ಲ ಜಿಲ್ಲೆಗಳಿಗೂ ನಾನು ಅಧ್ಯಕ್ಷರು ಎಲ್ಲ ಪ್ರವಾಸ ಮಾಡ್ತೀರಿ. ಎಲ್ಲೆಲ್ಲಿ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯ, ದೊಡ್ಡ ಭಿನ್ನಾಭಿಪ್ರಾಯ ಯಾವುದೂ ಇಲ್ಲ. ಕಾರ್ಯಕರ್ತರ ಲೆವೆಲಲ್ಲಿ ಭಿನ್ನಾಭಿಪ್ರಾಯ ಯಾವುದೂ ಇಲ್ಲ. ಕೆಲವು ಮುಖಂಡರುಗಳ ಮಧ್ಯೆ ಇರೋ ಭಿನ್ನಾಭಿಪ್ರಾಯನ ಇಲ್ಲೇ ಬಂದು ಕೂತು ಒಂದು ದಿನ ಇದ್ದು ಎಲ್ಲ ಕಡೆ ಮಾತಾಡಿ ಸಮಾಧಾನ ಮಾಡಿ ಒಟ್ಟಿಗೆ ಈ ದುಷ್ಟ ಭ್ರಷ್ಟ ಸರ್ಕಾರವನ್ನು, ಕಾಂಗ್ರೆಸ್ ಸರ್ಕಾರವನ್ನು ತೆಗೆಯುವಂಥದ್ದಕ್ಕೆ ಒಟ್ಟಿಗೆ ಹೋಗ್ತೀರಿ. ಅದಕ್ಕೆ ಈಗಾಗಲೇ ನಾವು ಕೇಂದ್ರದ ನಾಯಕರಿಗೂ ಗಮನಕ್ಕೆ ತಂದಿದ್ದೀರಿ. ದೋಸ್ತಿ ಸರ್ಕಾರ ತಗೊಂಡ್ಬಂದಂಥ ಶಾಸಕರು ಈಗ ಬಿಜೆಪಿ ಮೂಲೆ ಗುಂಪಾಗಿದ್ದಾರಾ ಅಂತ? ಹಾಗೇನಿಲ್ಲ, ಯಾರು ಮೂಲೆ ಗುಂಪು ಅನ್ನೋ ಪ್ರಶ್ನೆ ಇಲ್ಲಿ ಉದ್ಭವ ಆಗೋದೇ ಇಲ್ಲ. ಎಲ್ಲರೂ ಸಮಾನರು. ಇಲ್ಲಿ ಹೊಸ್ದಾಗಿ ಬಂದಿರೋರು ಹಳಬರು ಅನ್ನೋ ಪ್ರಶ್ನೆ ಇಲ್ಲ. ನಾವೆಲ್ಲರೂ ಒಟ್ಟಿಗೆ ಒಂದೇ ಸಮಾನರು, ಎಲ್ಲರೂ ಒಟ್ಟಿಗೆ ತಗೊಂಡೋಗಿ ಅಂತ ಮಾಡಿದ್ದೀರಿ. ಮತ್ತು JDS ಕೂಡ ಇವಾಗ ನಮ್ಮ ಜೊತೆ ಬಂದಿರೋದ್ರಿಂದ ನಮ್ಮ ಶಕ್ತಿ ಇನ್ನಷ್ಟು ಬಲ ಆಗಿದೆ. ಮೊನ್ನೆ ನೀವು ನೋಡಿದ್ರೆ ಹಳೆ ಮೈಸೂರು ಪೂರ್ತಿ ಆಲ್ಮೋಸ್ಟ್ ಆಲ್ 95% ನಾವು ಸೀಟ್ಗಳಲ್ಲಿ ಗೆದ್ದಿದ್ವಿ. 95% ಸೀಟ್ ಗೆದ್ದಿದ್ವಿ. ಅದರಿಂದ ಮುಂದೆ ಏನಿದ್ರೂ BJPಯ ಕಾಲ, ಅದಕ್ಕೆ ನಡ್ಗೋಗಿದ್ದಾರೆ. ಕಾಂಗ್ರೆಸ್ ಗೊತ್ತಾಗ್ಬಿಟ್ಟಿದೆ ಇನ್ನು ನಾವು ಗೆಲ್ಲಲ್ಲ ಅಂಥೇಳಿ, ಅದಕ್ಕೆ ಜಗಳ ಶುರುವಾಗಿರೋದು. ಮುಖ್ಯಮಂತ್ರಿ ಕುರ್ಚಿ ಜಗಳ ಇವಾಗೇ ಶುರುವಾಗಿರೋದು. ಯಾಕೆ ಅಂದರೆ DKಗೆ ಗೊತ್ತಾಗ್ಬಿಟ್ಟಿದೆ ನೆಕ್ಸ್ಟು ನಾವು ಬರಲ್ಲ, ತಗೊಳೋದಿದ್ದರೆ ಇವಾಗೇ ತಗೊಬೇಕು, ಅದಕ್ಕೆ ಒದ್ದು ಕಿತ್ಕೊತೀನಿ ಅಂತ ತೀರ್ಮಾನ ಮಾಡಿದ್ದಾರೆ. ಆ ಒದ್ದು ಕಿತ್ಕೊಳೋದನ್ನು ನೋಡ್ತೀರಿ. ಅವಾಗ ದಂಗೆ ಎದ್ದಾಗ ಏನು ಮಾಡಬೇಕು ನಮ್ಮ ಪಾರ್ಟಿ ಹೈಕಮಾಂಡ್ ಜೊತೆ ಚರ್ಚೆ ಮಾಡ್ತೀವಿ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.